ಹಾಯ್ ಗಾಯ್ಸ್, ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ಇವತ್ತು ನಾವು ಕಬಿನಿಗೆ ಹೋಗ್ತಾ ಇದೀವಿ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಸೂರಜ್ ಹೋಗ್ಬಿಟ್ಟು ಶಾಪ್ ಮಾಡಿ ಎಲ್ಲ ಬಂದ್ವಿ. ಇವಾಗ ನಾವು ಹೊರಟಿದೀವಿ ಕಬಿನಿ ಸಂದೇಶ್ ವಾಟರ್ ಎಡ್ಜ್ ಅಂತ ಹೇಳ್ಬಿಟ್ಟು. ಇದನ್ನ ನಾವು ಆಲ್ರೆಡಿ 1 ತಿಂಗಳು ಮುಂಚೆನೆ ಬುಕ್ ಮಾಡಿ ಆಗಿದೆ. ಯಾಕೆಂತ ಹೇಳಿದ್ರೆ 3 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಕಳನ್ನ ಸಫಾರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಆ ಪ್ಲಾನ್ ಯಾವಾಗ್ಲೂ ಫೇಲ್ ಆಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಯಾವಾಗ್ಲೂ ಫುಲ್ ಅಂತ ಬರ್ತಾ ಇತ್ತು. ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದೀವಿ. ಅಲ್ಲಿ ಬಂದಾದ್ಮೇಲೆ ಅವ್ರು ಹೇಳಿದ್ರು ಒಂದೇ ಕಾರಲ್ಲಿ ಹೋಗೋಣ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಇವಾಗ ರೆಸಾರ್ಟ್ ಕಡೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾನು ಹೇಳ್ತಾ ಇರುವಂತಹ ಜಾಗವನ್ನ ನಾವು ಆಲ್ರೆಡಿ ಗೂಗಲಲ್ಲಿ ರಿವ್ಯೂ ಮಾಡಿ ನೋಡಿದೀವಿ. 4.6 ಅಂತ ಇತ್ತು ರೇಟಿಂಗ್. ಆಮೇಲೆ ರಿಸೆಪ್ಷನ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಮತ್ತೆ ಅಲ್ಲಿದ್ದು ಫುಡ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಆಲ್ರೆಡಿ ಲೊಕೇಶನ್ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳಿ, ಮಕ್ಕಳಿಗೆ ಎಂಜಾಯ್ ಮಾಡಬಹುದು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಇವಾಗ ಪ್ಲಾನ್ ಮಾಡಿಬಿಟ್ಟು ಹೊರಟಿದೀವಿ. ಬಂದಿದ ತಕ್ಷಣನೇ ನಮಗೆ ವಾವ್ ಫೀಲ್ ಆಯ್ತು ಎಂಟರ್ ಆಗೋಷ್ಟೊತ್ತಿಗೆ. ನಾವು ಫ್ರೆಂಡ್ಸ್ ಎಲ್ಲ ಒಂದೇ ಕಾರ್, ಸೂರಜ್ ಜೊತೆ. ಮಕ್ಕಳೆಲ್ಲ ಮುಂದ್ಗಡೆ ಇರುವಂತ ಕಾರಲ್ಲಿ ಕೂತಿದ್ದಾರೆ. ಸೊ ಇವ್ರು ನನ್ನ ಕಾಲೇಜ್ ಫ್ರೆಂಡ್ಸ್, ಬೆಸ್ಟೀಸ್. ನಾವು ಇವಾಗ್ಲೂ ಫ್ರೆಂಡ್ಸ್ ಆಗೇ ಇದೀವಿ. ನನ್ ವಿಡಿಯೋ ನಾವೇನ್ ಮಾಡ್ತೀವೋ ದೇವರಿಗೆ ಗೊತ್ತು. ನಾವು ಅರ್ಜೆಂಟ್ ಅಲ್ಲಿ ಮಾಡಿದ್ ನಾವು ಒಂದ್ 4 ತೋರ್ಸ್ಬಿಡ್ತೀವಿ. ಓಕೆ ಆಮೇಲೆ ಟಾಪ್ ಅಲ್ಲಿ ಯಾವ್ದು ಬರುತ್ತೆ ಅದು. ಸೊ ನನ್ನ ಕಾಲೇಜ್ ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ. ಅದರಲ್ಲಿ ಒಂದ್ 3 ತಿಂಗಳು ಮುಂಚಿತವಾಗಿ ಶುರು ಆಗತ್ತೆ. ಎಲ್ಲಿಗೆ ಹೋಗ್ಬೇಕು ನಾವು ಡಿಸೈಡ್ ಮಾಡ್ಬೇಕು, ನಮ್ ಬಜೆಟ್ ಅಲ್ಲಿ ಇದೆಯಾ ಅಂತೆಲ್ಲ ಡಿಸೈಡ್ ಆಗುತ್ತೆ. ಆಮೇಲೆ ರೇಟಿಂಗ್ ಚೆನ್ನಾಗಿದ್ಯಾ ಎಲ್ಲ ಎಕ್ಸ್ಪೀರಿಯನ್ಸ್ ಬೇರೆಯವ್ರದ್ದು ಕೇಳಿ ಆಮೇಲೆ ಫೈನಲೈಸ್ ಮಾಡ್ತೀವಿ. ಸೊ ಇದು ಆ ತರ ಬಂದಿರುವಂತದ್ದು. ಇನ್ನು 2 ನೋಡಿದ್ವಿ, ಅದು ಇಷ್ಟ ಆಯ್ತು. ಆದ್ರೆ ಅದ್ರ ಫುಲ್ ಆಗಿತ್ತು ಆಲ್ರೆಡಿ. ನಾವು ಆಲ್ಮೋಸ್ಟ್ ಫೈನಲೈಸ್ ಮಾಡಿ ಇವಾಗ ಬಂದಿದೀವಿ. ಅವ್ರು ಇಂಟ್ರೊಡಕ್ಷನ್ ಕೊಡ್ತಾ ಇದಾರೆ, ಏನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಮಕ್ಳಿಗೆ ತುಂಬಾನೇ ಎಕ್ಸೈಟ್ಮೆಂಟ್. ಮಳೆ ಒಂದು ಇರುತ್ತೆ ಅಲ್ಲಿ, ಅಂಬ್ರಲಾನ ಸಹ ಇಟ್ಟಿದ್ರು. ಕಾಟೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಇದ್ರಲ್ಲೂ ಸಹ ವಾಟರ್ ವ್ಯೂ ಇರುವಂತ ಕಾಟೇಜಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಕೊಂಡ್ವಿ. ಆದ್ರೆ 3 ಜನ ಒಟ್ಟಿಗೆ ಒಂದೇ ಇದ್ರಲ್ಲಿ ಇರ್ಬೇಕು ಅಂತ ಹೇಳಿ, ಬಟ್ ಅದು ಸಿಕ್ಕಿಲ್ಲ. ಏನಾದ್ರು ಓಕೆ ಅಂತ ಫೈನಲೈಸ್ ಮಾಡಿದ್ವಿ. ಅಫ್ಕೋರ್ಸ್ ಸೆಪರೇಟ್ ರೂಮ್, ಫ್ಯಾಮಿಲಿ ರೂಮ್ ಎಲ್ಲರಿಗೂ. ಬಟ್ ಒಂದೇ ಲೈನ್ ಅಲ್ಲಿ ಇರುವ ಹಾಗೆ ಇದ್ರೆ ಈಸಿ ಆಗುತ್ತೆ ನಮ್ಗೆ, ಕೆಳಗಡೆ ಮೇಲೆ ಹೋಗೋದಿಕ್ಕೆ ಮಕ್ಳಿಗೂ ಈಸಿ ಆಗುತ್ತೆ. ನಾವು ಏನು ಅವ್ರನ್ನ ಅಸಿಸ್ಟ್ ಮಾಡ್ಬೇಕು ಅಂತ ಇಲ್ಲ. ಸೊ ಬನ್ನಿ ಇವಾಗ ರೂಮ್ ನೋಡೋಣ. ಈ ರೀತಿಯಲ್ಲಿ ಇದೆ. ಸೊ ಒಂದೊಂದು ಕಾಟೇಜಸ್ ಸೆಪರೇಟ್ ಆಗಿ ನಿಮ್ಗೆ ಈ ರೀತಿಯಲ್ಲಿ ಕಟ್ಸಿದ್ದಾರೆ. ಸಖತ್ತಾಗಿದೆ, ಎಲ್ಲ ವುಡನ್ ಫೀಚರ್ಸ್. ಇವಾಗ ನಾನು ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ತರ ವ್ಯೂ ಇದೆ ಹೊರಗಡೆಯಿಂದ. ಸೊ ಒಳಗೆ ಹೋಗಿದ ತಕ್ಷಣನೇ ಆಂಬಿಯನ್ಸ್ ಯಾವ ತರ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಖುಷಿ ಆಗುತ್ತೆ. ಎಂಟರ್ ಆಗಿದ ತಕ್ಷಣ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನೋಡಿ ಅಲ್ಲಿ ನೀರ್ ಕಾಣಿಸ್ತಾ ಇದೆ. ಸೊ ಆ ವ್ಯೂ ಬೇಕು ಅಂತ ಹೇಳಿದ್ರೆ 1 ದಿನ ವೇಟ್ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ನಾವು 2 ದಿನಕ್ಕೆ ಬುಕ್ ಮಾಡಿದ್ವಿ. ಚೇಂಜ್ ಮಾಡೋದು ಲಾಸ್ಟ್ ಮಿನಿಟ್ ಬೇಡ ಅಂತ ನಾವು ಅನ್ಕೊಂಡಿದ್ವಿ. ನೋಡೋಣ, ಸಿಕ್ಕಿದ್ರೆ 3 ಜನಕ್ಕೂ ಸಿಕ್ಕಿದ್ರೆ ಅಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ಪ್ರೀವಿಯಸ್ ಡೇ ನಾವು ಧರ್ಮಸ್ಥಳಕ್ಕೆ ಹೋಗಿ ಹೊಟ್ಟೆ ಅಪ್ಸೆಟ್ ಆಗಿತ್ತು. ಮುನ್ನಿ ಮೆಡಿಕೇಶನ್ ಅಲ್ಲಿ ಇದ್ಲು ಪಾಪ. ಅವಳಿಗೆ ಸ್ವಲ್ಪ ಆಕ್ಟಿವ್ ಆಗಿ ಇರ್ಲಿಲ್ಲ ಅಷ್ಟು. ಬಟ್ ನಾವು ಆಲ್ರೆಡಿ ಪ್ರಿಯರ್ ಬುಕಿಂಗ್ ಮಾಡಿರೋದಕ್ಕೆ ಕ್ಯಾನ್ಸಲ್ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಫ್ರೆಂಡ್ಸು ಪಾಪ ವೇಟ್ ಮಾಡ್ತಾ ಇರ್ತಾರೆ. 1 ವರ್ಷ ಆದ್ಮೇಲೆ ನಾವು ಅವ್ರನ್ನ ಮೀಟ್ ಮಾಡ್ತಾ ಇರ್ತೀವಿ. ಎಲ್ಲ ಪ್ಲಾನಿಂಗ್ ಆಗಿರತ್ತೆ. ಸೊ ಇವಾಗ ನಮ್ಮ ಬ್ಯಾಗ್ ಎಲ್ಲ ಬಂತು. ಮೆಡಿಕೇಶನ್ ಸಹ ತಗೊಂಡ್ ಬಂದಿದ್ದೀನಿ. ಇವಾಗ ಈ ರೀತಿಯಲ್ಲಿ ಇದೆ. ಅಂತೂ ಸಹ ಅವಳು ಎಂಜಾಯ್ ಮಾಡ್ತಾ ಇದ್ಲು. ನಾನು ಆಲ್ಮೋಸ್ಟ್ 1 ವರ್ಷ ಪೂರ್ತಿ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ಬಟ್ಟೆನೆಲ್ಲ ಇಟ್ಕೊಂಡಿರ್ತೀನಿ. ವೆಕೇಶನ್ ಅಲ್ಲಿ ಹಾಕುವಾಗ ಫೋಟೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಲೇಬಲ್ ತೆಗಿಯಲ್ಲ, ಇಲ್ಲಾಂದ್ರೆ ಟೆಂಪ್ಟ್ ಆಗುತ್ತೆ ಹಾಕೋದಿಕ್ಕೆ ನನಗೆ. ನಾವು ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೀವಿ. ಔಟ್ಡೋರ್ಸ್ ಏನೆಲ್ಲ ಆಟ ಆಡೋದಿಕ್ಕೆ ಇದೆ ಅಂತ ಹೇಳ್ಬಿಟ್ಟು. ನಾವು ಹೊರಗಡೆ ಬಂದಿದ ತಕ್ಷಣನೇ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ನೋಡಿದ್ರೆ ವುಡನ್ ಪಾನ್ಸ್ ಹಾಕಿ ಚೆಸ್ ಅನ್ನ ಅವರು ಅಸೆಂಬಲ್ ಮಾಡಿದ್ರು. ಇಷ್ಟ ಆಯ್ತು ಅದು. ಮಕ್ಕಳು ಅದನ್ನ ವುಡನ್ ಪಾನ್ಸ್ ನ ಆತರ ಎತ್ಬಿಟ್ಟು ಇಡ್ಬೋದು. ನಮ್ಮ ಮಕ್ಳು ಇವಾಗ ಕಲಿತಾ ಇದ್ದಾರೆ ಚೆಸ್. ಅಷ್ಟೇನು ಗೊತ್ತಿಲ್ಲ. ಮುನ್ನಿಗೆ ಸ್ಪೆಷಲಿ ಬರೋದೇ ಇಲ್ಲ. ಏನೋ ಒಂದು ಇಡ್ತಾ ಇದ್ಲು ಮಕ್ಕಳು. ಆದ್ರೆ ಎಂಜಾಯ್ ಮಾಡ್ತಾ ಇದ್ರು. ಯಾಕಂದ್ರೆ ಬೋರ್ ಆಗುವಂತದ್ದು ಏನಿಲ್ಲ. ಇಂಡೋರ್ ಗೇಮ್ಸ್ ಆಪ್ಷನ್ ತುಂಬಾ ಇತ್ತು. ಇದು ನಾನು ಚಿಕ್ಕ ಅದ್ರಲ್ಲಿ ಇರುವಾಗ ನನ್ನ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ದೆ. ನನಗೆ ಒಂಥರ ಮೆಮೊರೀಸ್ ಒಂಥರ ಫ್ಲಾಶ್ ಆದಂಗೆ ಆಯ್ತು. ಸೊ ಎಲ್ಲರೂ ಒಂದೊಂದು ಆಟ ಆಡ್ಬೋದು. ಬೇರೆ ಬೇರೆ ರೀತಿಯ ಆಪ್ಷನ್ ಇಟ್ಟಿದ್ದಾರೆ, ಇಂಡೋರ್ ಮತ್ತೆ ಔಟ್ಡೋರ್ ಆಪ್ಷನ್ಸ್.
ನಾವು ನೋಡ್ತಾ ಇದ್ವಿ ಮಕ್ಕಳು ಅಂತೂ ತುಂಬಾನೇ ಅವರು ಒಂದು ವರ್ಷ ಆದ್ಮೇಲೆ ಮೀಟ್ ಆಗೋದು. ಏಕಾಗ್ರ ಪಾಪ ಒಬ್ಬನೇ ಹುಡುಗ, ಬಾಕಿ ಇರೋರೆಲ್ಲ ಹುಡುಗಿಯರು. ಸೊ ಅವರು ಏನೋ ಟೈಮ್ ಪಾಸ್ ಮಾಡ್ಕೋತಾರೆ. ಆಮೇಲೆ ಸ್ನ್ಯಾಕ್ಸ್ ಟೈಮ್ ಆಯ್ತು ಅಂತ ಹೇಳಿದ್ರು. ಇವಾಗ ಸ್ನ್ಯಾಕ್ಸಿಗೆ ಬಂದ್ವಿ. ಅಲ್ಲಿಗೆ ನನ್ನ ಹೊಟ್ಟೆನೂ ಹಾಳಾಯ್ತು, ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಆದರೂ ಬಂದಿರುವಂತಹದ್ದು ನಾವು ಎಂಜಾಯ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಗಟ್ ಫೀಲಿಂಗಲ್ಲಿ ಮುನ್ನಿಗೆ ಏನು ಮೆಡಿಕೇಶನ್ ತೊಗೊಂಬಂದಿದೆ ಅದನ್ನು ನಾನು ತಗೊಂಡೆ. ಅದಾದಮೇಲೆ ನನಗೂ ಸರಿಯಾಗ್ಬೋದು ಅಂತ ಅಂದ್ಕೊಂಡು ಇವಾಗ ಪ್ರಾಪರ್ಟಿ ನೋಡೋದು ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಯಾವಾಗಾದರೂ ಒಂದ್ಸಲ ಸಿಗುತ್ತೆ ಈ ಥರ ಆಪರ್ಚುನಿಟಿ, ಇದನ್ನು ಗ್ರ್ಯಾಬ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರು ನನಗೆ ಮತ್ತೆ ಒಂದೇ ಪ್ರಾಪರ್ಟಿಗೆ ಬರೋದು ಅಷ್ಟೇನು ಇಷ್ಟ ಇಲ್ಲ. ಒಂದ್ಸಲನೇ ನೋಡೋಕೆ ಇಷ್ಟ ಆಗೋದು ನನಗೆ. ಆಂಬಿಯನ್ಸ್ ಬರ್ತಿದೆ, ನೇಚರ್ ಸೌಂಡ್ ಸಕ್ಕತ್ತು. ನನಗೆ ನನ್ನ ಫ್ರೆಂಡ್ಸ್ ಜೊತೆ ಇರೋದೇ ನನಗೆ ಹೈಲೈಟ್. ಬೇರೆ ನಾನು ಎಷ್ಟೇನು ನೋಡಲ್ಲ, ಬಟ್ ಸೂರಜ್ ಮಾತ್ರ ತುಂಬಾನೇ ಅವ್ರ ಕ್ವಾಲಿಟಿ ಎಲ್ಲ ನೋಡ್ತಾರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೂರಜ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತಟ್ ಅಂತ ಮೂಡ್ ಆಫ್ ಆಗ್ಬಿಡುತ್ತೆ. ಮಕ್ಕಳೆಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಇಲ್ಲಿ ನಾನು ಆಡ್ತೀನಿ ಅಂತ ಹೇಳಿ ಮುನಿ ಚೆಸ್ ಆಡಕ್ಕೆ ಮತ್ತೆ ಬಂದ್ಲು. ಇನ್ಫಿನಿಟಿ ಪೂಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಶೆಟ್ಲ್ ಆಡ್ತಾ ಇದಾರೆ ಫ್ರೆಂಡ್ಸ್ ಬೇರೆ. ಸೊ ಇವಾಗ ಇಂಡೋರ್ ಗೇಮ್ಸ್ ಹತ್ರನೂ ಹೋಗ್ತಾ ಇದೀವಿ. ಎಲ್ಲರೂ ನಾವು ಮೆಮೊರೀಸ್ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ಮಕ್ಕಳು ಮತ್ತೆ ಬಂದು ಅಲ್ಲಿ ಚೆಸ್ ಎಲ್ಲ ಆಟ ಆಡ್ತಾ ಇದ್ರು. ಅಲ್ಲಿ ಕ್ಯಾಂಪ್ ಫೈರ್ ಹಾಕ್ತೀವಿ ಅಂತ ಹೇಳಿದ್ರು. ಸೊ ನಾನ್ ಸ್ಟಾಪ್ ಇವತ್ತು ಫುಲ್ ದಿನ ನಾವು ಇಲ್ಲೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಆಟ ಆಡಿದ್ವಿ. ಆಮೇಲೆ ಕ್ಯಾಂಪ್ ಫೈರ್ ಅಲ್ಲಿ ಹಾಕಿರೋದು ಸಹ ಬುಫೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ರೂಮ್ ಅಲ್ಲಿ ಸ್ವಲ್ಪ ಮಾತಾಡೋದಕ್ಕೆ. ಅಲ್ಲಿ ತನಕ ಫುಡ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಫುಡ್ ಎಲ್ಲ ಏನೇನಿದೆ ಅಂತ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹೊಟ್ಟೆ ಎಷ್ಟು ನೋವಾಗ್ತಾ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಾಗುತ್ತೆ ಅಂತ ಗೊತ್ತಿತ್ತು ಮೆಡಿಕೇಶನ್ ತಗೊಂಡು. ನನಗೆ ಯಾವುದು ತಿನ್ನೋದಕ್ಕೆ ಮೂಡ್ ಇರಲಿಲ್ಲ. ಬಟ್ ವೆರೈಟಿ ಊಟ ಸಖತ್ತಾಗಿತ್ತು. ಕ್ಲೆನ್ಲಿನೆಸ್, ಹೈಜೀನ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಬಲ್ ಆಗಿ ಇಟ್ಟಿದ್ರು. ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಆಪ್ಷನ್ಸ್ ಇತ್ತು. ಅದಲ್ದೇನು ವೆಜಿಟೇರಿಯನ್ ಇದ್ರು ಅಂತ ಹೇಳಿದ್ರು, ಅದಕ್ಕೂ ಆಪ್ಷನ್ಸ್ ತುಂಬಾನೇ ಇತ್ತು. ಮಕ್ಳಿಗೆ ಒಂದ್ಸಲ ತೋರಿಸ್ಬಿಟ್ಟು ಹೋಗೋಣ, ಅವಾಗ ಸಡನ್ ಆಗಿ ಅವ್ರ ಹೊಟ್ಟೆ ಹಶು ಅಂತ ಹೇಳಿದ್ರೆ ಅವ್ರನ್ನ ಕಳ್ಸೋಣ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ತೋರಿಸ್ತಾ ಇದೀವಿ. ಅಲ್ಲಿ ತನಕ ಮುನ್ನಿಗೆ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಪ ಅವ್ರು ಬಂದು ಮಾತಾಡ್ಸಿದ್ರು. ಖುಷಿ ಆಯ್ತು ನಮಗೆ. ಸೊ ಈ ಜಾಗ ಹೆಗ್ಗಡ ದೇವನ ಕೋಟೆ ಅಂತ ಹೇಳಿ, ಅದು ಅಭ್ಯಾಸ ಮಾಡೋದಕ್ಕೆ ಟೈಮ್ ತಗೊಳ್ತು. ಸೊ ಅನ್ಲಿಮಿಟೆಡ್ ಫುಡ್ ಆಪ್ಷನ್, ಅದರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರನ್ನು ನಾವು ಆಪ್ಟ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ಅಲ್ಲ ಕಾರ್ಟಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನೈಟ್ ಡ್ರೆಸ್ ಹಾಕ್ಕೊಂಡು ನಾವೆಲ್ಲರೂ ಒಂದೇ ರೂಮಲ್ಲಿ ಅಸೆಂಬಲ್ ಆಗ್ತೀವಿ. ಬಾಯ್ಸ್ ಹೋಗ್ಬಿಟ್ಟು ಅವರು ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ಬರ್ತಾ ಇದ್ರು. ನನಗೆ ನಿಜವಾಗ್ಲೂ ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಆದರೆ ನನಗೆ ತುಂಬ ಮಾತಾಡಬೇಕಾಗಿತ್ತು ಫ್ರೆಂಡ್ಸ್ ಜೊತೆ, ಅದೇ ನನಗೆ ಪಾರ್ಟಿ. ಮಂಕಿ ಎಷ್ಟು ಮಾತಾಡಿದ್ರು ಮುಗಿತಾನೆ ಇರಲಿಲ್ಲ. ಆದ್ರೂ ಇವಾಗ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಊಟ ಮಾಡೋದಕ್ಕೆ ಬಂದ್ವಿ. ಇವಾಗ ಬೇಗ ಊಟ ಮಾಡಿಕೊಂಡು ರೂಮ್ ಕಡೆ ನಮ್ಮ ಪ್ರಯಾಣ. ನಮ್ಮ ಗ್ರೂಪ್ ಯಾವ ಥರ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರೂ ಇರ್ತೀವಿ. ಆದರೆ ನಾವು ಯಾವಾಗ ವೆಕೇಶನ್ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಎಲ್ಲರೂ ನಾವು ಮಾತಾಡ್ತೀವಿ ಅಷ್ಟೇ. ಒಂದು ವರ್ಷ ಪೂರ್ತಿ ಏನು ಮಾತಾಡ್ದೇನೆ ಇರ್ಬೋದು, ಆದರೆ ನಾವು ಮೀಟ್ ಆದಾಗ ಎಲ್ಲಿ ನಾವು ಬಿಟ್ಟಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಸೊ ಇವಾಗ ನಮ್ಮ ರೂಮಿಗೆ ಬಂದಿದ್ವಿ. ನಾ ಇನ್ನೊಂದು ರೌಂಡ್ ಮೆಡಿಕೇಶನನ್ನು ತಗೊಂಡು ಇವಾಗ ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್.